ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ಗಾಗಿ ಕಳೆದ ವರ್ಷ ಅಂದರೆ 2020ನಲ್ಲಿ ನಡೆದ ಜನರಲ್ ಪೇಪರ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇನ್ ಡಿಟೇಲ್ ಆಗಿ. ಸೊ ನೀವು ಎಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. MCQ ಲೆಕ್ಚರ್ಸ್, ಪ್ರಾಕ್ಟೀಸ್ MCQ ಸೈಟ್ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಜೊತೆಗೆ PYQಗಳನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಸೊ ಇದರ ಜೊತೆಗೆ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಿಗ್ತಾ ಇದೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಇದು ಲಭ್ಯವಿದೆ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನೀವು ಕೋರ್ಸನ್ನು ಬಾಯ್ ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ಪೇಪರ್ 2 ಆಲ್ ಸಬ್ಜೆಕ್ಟ್ ಸಲುವಾಗಿ ನಾವು ನೋಟ್ಸನ್ನು ನೀಡ್ತಾ ಇದ್ದೀವಿ PDF-ನಲ್ಲಿ ಮತ್ತು 4000 ಪ್ಲಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ನೀವು ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಸರ್ಚ್ ಮಾಡಿದರೆ ಪೇಪರ್ 1 ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಅದೇ ರೀತಿ ಪೇಪರ್ 2 ಸರ್ಚ್ ಮಾಡಿದರೆ ಪೇಪರ್ 2 ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಹಿಯರ್ ದ ಫಸ್ಟ್ ಕ್ವೆಶನ್ ಇಸ್ ವಾಟ್ ಟೈಪ್ ಆಫ್ ಸರ್ವೆ ಈಸ್ ಸೆನ್ಸಸ್? ಅನಲೈಟಿಕಲ್ ಸರ್ವೆ, ಡಿಸ್ಕ್ರಿಪ್ಟಿವ್ ಸರ್ವೆ, ಎನ್ಯೂಮರೇಷನ್ ಸರ್ವೆ, ಎಕ್ಸ್ಪ್ಲೋರೇಟರಿ ಸರ್ವೆ. ಜನಗಣತಿಯು ಯಾವ ರೀತಿಯ ಸಮೀಕ್ಷೆಯಾಗಿದೆ? ವಿಶ್ಲೇಷಣಾತ್ಮಕ ಸಮೀಕ್ಷೆ, ವಿವರಣಾತ್ಮಕ ಸಮೀಕ್ಷೆ, ಎಣಿಕೆಯ ಸಮೀಕ್ಷೆ, ಪರಿಶೋಧನಾ ಸಮೀಕ್ಷೆ. The right answer for this question is option C. Census, it is a survey, it is a type of enumeration survey. ಸೆನ್ಸಸ್ ಅನ್ನು ಜನಗಣತಿಯನ್ನು ನಾವು ಎಣಿಕೆಯ ಸಮೀಕ್ಷೆ ಅಂತ ಕರಿತಾ ಇದ್ದೀವಿ. ಸೊ ಸೆನ್ಸಸ್ ಮೆಥಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕಂಪ್ಲೀಟ್ ಎನ್ಯೂಮರೇಷನ್ ಸರ್ವೆ ಮೆಥಡ್ ವೇರ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ದ ಯೂನಿವರ್ಸ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ಡೇಟಾ ಕಲೆಕ್ಷನ್. ಸೊ ಈ ಒಂದು ಸೆನ್ಸಸ್ ವಿಧಾನದಲ್ಲಿ, ಜನಗಣತಿಯ ವಿಧಾನದಲ್ಲಿ ಎನ್ಯೂಮರೇಷನ್ ಸರ್ವೆ ಅಂತಲೂ ಕರಿತೀವಿ, ಏಕೆಂದರೆ ಎಲ್ಲ ಜನರನ್ನು ಇದು ಒಳಗೊಂಡಿರ್ತದೆ. ಕ್ವೆಶನ್ ನಂಬರ್ 2, ವಾಟ್ ಈಸ್ ಆಲ್ಸೋ ನೋನ್ ಆಸ್ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್? ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಪ್ರಾತಿನಿಧಿಕ ನಮೂನೆಯನ್ನು ಏನಂತ ಕರಿತೀವಿ? ಅಸಂಭವನೀಯ ನಮೂನೆ, ಸಂಭವನೀಯ ನಮೂನೆ, ಕೋಟಾ ನಮೂನೆ, ಸ್ನೋಬಾಲ್ ನಮೂನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಪ್ರಾತಿನಿಧಿಕ ನಮೂನೆಯನ್ನು ಸಂಭವನೀಯ ನಮೂನೆ ಅಂತ ಕರಿತೀವಿ. So probability sampling means that every member of the target population has a known chance of being included in the sample. Probability sampling methods include simple random sampling, systematic sampling, stratified sampling, and also cluster sampling. And representative sample means it is a subset of the population. Question number 3, which methodology has control group? Survey research, ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಕೇಸ್ ಸ್ಟಡಿ ಮೆಥಡ್, ಫೀಲ್ಡ್ ರಿಸರ್ಚ್. ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರ್ತದೆ? ಸಮೀಕ್ಷಾ ಸಂಶೋಧನೆ, ಪ್ರಯೋಗಾತ್ಮಕ ಸಂಶೋಧನೆ, ಪ್ರಕರಣ ಅಧ್ಯಯನ ವಿಧಾನ, ಕ್ಷೇತ್ರ ಸಂಶೋಧನೆ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ, ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಇಟ್ ಈಸ್ ಹ್ಯಾವಿಂಗ್ ಕಂಟ್ರೋಲ್ ಗ್ರೂಪ್. ಸೊ ಇಲ್ಲಿ ಪ್ರಯೋಗಾತ್ಮಕ ಸಂಶೋಧನೆ ಏನಿದೆ ಅಲ್ಲ, ಇದು ನಿಯಂತ್ರಣ ಗುಂಪನ್ನು ಹೊಂದಿರ್ತದೆ. ಸೊ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಅ ಸ್ಟಡಿ ದಟ್ ಸ್ಟ್ರಿಕ್ಟ್ಲಿ adheres to a scientific research design. It includes a hypothesis, a variable that can be manipulated by the researcher, and variable that can be measured, calculated, and also compared. Question number 4, what is a variable? It is a construct, established relationship, hypothesis, measurable attribute. ಚಲಕ ಎಂದರೇನು? ಸಂಯೋಜಿಸು, ಬಾಂಧವ್ಯ ಸಮರ್ಥನೆ, ಪ್ರಾಕಲ್ಪನೆ, ಅಳೆಯಬಹುದಾದ ಗುಣ. The correct answer is option D. A variable it is a measurable attribute. ಚಲಕ ಎಂದರೆ ಇದು ಒಂದು ಅಳೆಯಬಹುದಾದ ಗುಣವಾಗಿದೆ. ಇನ್ ರಿಸರ್ಚ್, ವೇರಿಯೇಬಲ್ಸ್ ಆರ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಟೇಕ್ ಆನ್ ಡಿಫರೆಂಟ್ ವ್ಯಾಲ್ಯೂಸ್ ಸಚ್ ಆಸ್ ಹೈಟ್, ಏಜ್, ಸ್ಪೀಸೀಸ್ ಆರ್ ಎಕ್ಸಾಮ್ ಸ್ಕೋರ್. ಕ್ವೆಶನ್ ನಂಬರ್ 5, ಮ್ಯಾಚ್ ದ ಫಾಲೋವಿಂಗ್. ಸೊ ಎಲೆಕ್ಷನ್ಸ್, ವೆನ್ ಡಯಾಗ್ರಾಮ್, ಬಾರ್ಕ್, ಸರ್ಕ್ಯುಲೇಷನ್, ABC, ಎಕ್ಸಿಟ್ ಪೋಲ್ಸ್, ಪಾಪ್ಯುಲೇಷನ್, TV ರೇಟಿಂಗ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. A3 means elections are related to exit polls. ಎಕ್ಸಿಟ್ ಪೋಲ್ಸ್ ಆರ್ ರಿಲೇಟೆಡ್ ಟು ಎಲೆಕ್ಷನ್ಸ್. ಇಲ್ಲಿ ಚುನಾವಣೋತ್ತರ ಸಮೀಕ್ಷೆ ಚುನಾವಣೆಗೆ ಸಂಬಂಧಿಸಿದೆ. ಅದೇ ರೀತಿ ಬಾರ್ಕ್ ಇದು TV ರೇಟಿಂಗ್ಗೆ ಸಂಬಂಧಿಸಿದೆ. ಸೊ ಬಾರ್ಕ್ TV ರೇಟಿಂಗ್ಸ್. ದೆನ್ ABC ಸರ್ಕ್ಯುಲೇಷನ್, ABC ಇದು ಪ್ರಸರಣಕ್ಕೆ ಸಂಬಂಧಿಸಿದೆ. ಪಾಪ್ಯುಲೇಷನ್ ವೆನ್ ಡಯಾಗ್ರಾಮ್, ಜನಸಂಖ್ಯೆ ವೆನ್ ಚಿತ್ರ. ಸೊ ಕ್ವೆಶನ್ ನಂಬರ್ 6, ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ದಟ್ ಈಸ್ ಥ್ರೂ ಟೆಲಿವಿಷನ್? ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಪಬ್ಲಿಕ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್, ಮಾಸ್ ಮೀಡಿಯಾ ಕಮ್ಯುನಿಕೇಷನ್. ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ? ಆಂತರಿಕ ಸಂವಹನ, ಸಾರ್ವಜನಿಕ ಸಂವಹನ, ಸಮೂಹ ಸಂವಹನ, ಸಮೂಹ ಮಾಧ್ಯಮ ಸಂವಹನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಾಸ್ ಕಮ್ಯುನಿಕೇಷನ್.
ಥ್ರೂ ಟೆಲಿವಿಷನ್ ಇಟ್ ಈಸ್ ನೋನ್ ಆಸ್ ದಿ ಮಾಸ್ ಕಮ್ಯುನಿಕೇಷನ್. ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ನಾವು ಸಮೂಹ ಸಂವಹನ ಅಂತ ಕರಿತೀವಿ. ಸೊ ಮಾಸ್ ಕಮ್ಯುನಿಕೇಷನ್ ಇಟ್ ಈಸ್ ದ process of imparting and exchanging information through mass media to large segment of the population. It is usually understood for relating to various forms of media as these technologies are used for dissemination of information. Question number 7, what is geographical reach of community radio? ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು? 50 ಕಿಲೋಮೀಟರ್, 20 ಕಿಲೋಮೀಟರ್, 15 ಕಿಲೋಮೀಟರ್, 10 ಕಿಲೋಮೀಟರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 10 ಕಿಲೋಮೀಟರ್. ಕ್ವೆಶನ್ ನಂಬರ್ 8, ಜನಧ್ವನಿ ಕಮ್ಯುನಿಟಿ ರೇಡಿಯೋ ಇಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್? ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ? ತುಮಕೂರು, ಎಚ್ ಡಿ ಕೋಟೆ, ಧಾರವಾಡ, KSOU ಮೈಸೂರು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಚ್ ಡಿ ಕೋಟೆ. ಜನಧ್ವನಿ ಕಮ್ಯುನಿಟಿ ರೇಡಿಯೋ ಇಟ್ ಈಸ್ ಲೊಕೇಟೆಡ್ ಇನ್ ಎಚ್ ಡಿ ಕೋಟೆ. ಕ್ವೆಶನ್ ನಂಬರ್ 9, ಹೂ ಎಸ್ಟಾಬ್ಲಿಷ್ಡ್ ಸೇವಾ ಇನ್ ಎಟ್ ಗುಜರಾತ್? ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು? ಎಲ್ಲಾ ಭಟ್, ಸುಧಾಮೂರ್ತಿ, ಅರುಣ್ ರಾಯ್, ಕಿರಣ್ ಬೇಡಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಲ್ಲಾ ಭಟ್. ಇಳಾ ಭಟ್ ಅವರು ಸೇವಾವನ್ನು ಸ್ಥಾಪನೆ ಮಾಡಿದರು. ಸೊ ಸೇವಾ ಇಟ್ ವಾಸ್ ಫೌಂಡೆಡ್ ಇನ್ 1972 ಬೈ ಗಾಂಧಿಯನ್ ಆ್ಯಂಡ್ ಸಿವಿಲ್ ರೈಟ್ಸ್ ಲೀಡರ್ ಎಲ್ಲಾ ಭಟ್. ಕ್ವೆಶನ್ ನಂಬರ್ 10, ಮ್ಯಾಚ್ ದ ಫಾಲೋವಿಂಗ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಅಡ್ವರ್ಟೈಸಿಂಗ್ ಈಸ್ ರಿಲೇಟೆಡ್ ಟು ಐಡಿಯಾ ಮರ್ಚೆಂಟ್ಸ್. ಜಾಹೀರಾತು ವಿಷಯ ಮಾರಾಟಕ್ಕೆ ಸಂಬಂಧಿಸಿದೆ. ದೆನ್ ಟಿವಿ ಲಿಟಲ್ ಮೀಡಿಯಾ, ಟೆಲಿವಿಷನ್ ಕಿರು ಮಾಧ್ಯಮ, ಮಾಸ್ ಮೀಡಿಯಾ ಅರಬ್ ಸ್ಪ್ರಿಂಗ್, ಸಮೂಹ ಮಾಧ್ಯಮ ಅರಬ್ ಸ್ಪ್ರಿಂಗ್. ಸಿ ಮಾಸ್ ಮೀಡಿಯಾ ಮ್ಯಾಜಿಕ್ ಮಲ್ಟಿಪ್ಲೈಯರ್ಸ್. ಇಲ್ಲಿ ಸಮೂಹ ಮಾಧ್ಯಮ ಏನಿದೆ ಅಲ್ಲ ಉತ್ತರ ಮಾಂತ್ರಿಕ ಬಹುರೂಪಿ. ದೆನ್ ರೇಡಿಯೋ ಲಿಟಲ್ ಮೀಡಿಯಾ, ರೇಡಿಯೋನ ಕಿರು ಮಾಧ್ಯಮ ಅಂತ ಕರಿತೀವಿ. ನ್ಯೂ ಮೀಡಿಯಾ ಅರಬ್ ಸ್ಪ್ರಿಂಗ್, ನವ ಮಾಧ್ಯಮ ಅರಬ್ ಸ್ಪ್ರಿಂಗ್. ಸೊ ಆಪ್ಷನ್ ಬಿ ಸರಿಯಾಗಿದೆ. Question number 11, the question below is followed by two arguments 1 and 2. Decide which of the argument is strong and which is weak. Argument 1, yes, the money spent on advertising is huge and it inflates the cost of the product. Argument 2, yes, here it is an age of advertising. Unless your advertisement is better than that of your competitors, the product will not sell. So these are the argument, and the statement is, should there be a ban on product advertising? ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೋಲಿಸಿದರೆ ಇಲ್ಲಿ ಯಾವ ಒಂದು ಆರ್ಗ್ಯುಮೆಂಟ್ ಸರಿಯಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಆರ್ಗ್ಯುಮೆಂಟ್ 1 ಈಸ್ ಸ್ಟ್ರಾಂಗ್ ಹಿಯರ್. ದ ಸ್ಟೇಟ್ಮೆಂಟ್ ಈಸ್, ಶುಡ್ ದೇರ್ ಬಿ ಅ ಬ್ಯಾನ್ ಆನ್ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್? ಎಸ್, ದ ಮನಿ ಸ್ಪೆಂಟ್ ಆನ್ ಅಡ್ವರ್ಟೈಸಿಂಗ್ ಈಸ್ ಹ್ಯೂಜ್ ಆ್ಯಂಡ್ ಇಟ್ ಇನ್ಫ್ಲೇಟ್ಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಸೊ ದ ಪ್ರೈಸಸ್ ವಿಲ್ ಇನ್ಕ್ರೀಸ್. ಸೊ ಆಪ್ಷನ್ 1, ಆರ್ಗ್ಯುಮೆಂಟ್ 1 ಈಸ್ ಕರೆಕ್ಟ್ ಹಿಯರ್, ಸ್ಟ್ರಾಂಗ್ ಹಿಯರ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ, ಉತ್ಪನ್ನಗಳ ಮೇಲೆ ಜಾಹೀರಾತು ನಿಷೇಧ ಇರಬೇಕೇ? ವಾದ 1 ಏನು ಹೇಳ್ತಾ ಇದೆ, ಹೌದು, ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ವೆಚ್ಚವನ್ನು ಉಬ್ಬಿಸುತ್ತದೆ. ಆರ್ಗ್ಯುಮೆಂಟ್ 2, ಇಲ್ಲ, ಇದು ಜಾಹೀರಾತಿನ ಕಾಲ. ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುವುದು. ಎಸ್, ಇಲ್ಲಿ ಆರ್ಗ್ಯುಮೆಂಟ್ 1 ಸರಿಯಾಗಿದೆ, ಆಪ್ಷನ್ ಎ ಸರಿಯಾಗಿದೆ. ಕೇವಲ ವಾದ 1 ಪ್ರಬಲವಾಗಿದೆ. ಕ್ವೆಶನ್ ನಂಬರ್ 12, ಇನ್ ದ ಫಾಲೋವಿಂಗ್ ಕ್ವೆಶನ್ ಅ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ 2 ಅಸಂಪ್ಷನ್ಸ್ 1 and 2. An assumption is something supposed or taken for granted. Consider the statement and the following assumptions and decode which of the following assumption is implicit in the statement. Statement, it glitters so it is gold. Assumption 1, all the glitters is gold. Assumption 2, glittering things are not gold. The right answer is option A. Only assumption 1 is implicit here. All that glitters is gold. Because it glitters so it is gold. So assumption 1 is following. ಸೊ ಇಲ್ಲಿ ಊಹೆ ಹೇಳಿಕೆ ಏನು ಹೇಳ್ತಾ ಇದೆ, ಇದು ಹೊಳೆಯುತ್ತಿದೆ ಆದ್ದರಿಂದ ಇದು ಚಿನ್ನ ಆಗಿದೆ. ಸೊ ಊಹೆ 1 ಹೊಳಪಿರುವುದೆಲ್ಲ ಚಿನ್ನ, ಊಹೆ 2 ಹೊಳೆಯುವ ವಸ್ತುಗಳೆಲ್ಲ ಚಿನ್ನ ಅಲ್ಲ. ಸೊ ಇದು ಹೊಳೆಯುತ್ತಿರೋದ್ರಿಂದ ಇದು ಚಿನ್ನ ಆಗಿದೆ, ಅಂದರೆ ಹೊಳೆಯುವ ವಸ್ತುಗಳೆಲ್ಲವೂ ಚಿನ್ನ. ಸೊ ಆರ್ಗ್ಯುಮೆಂಟ್ 1 ಸರಿಯಾಗಿದೆ. ಕ್ವೆಶನ್ ನಂಬರ್ 13, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್, ಸಮ್ ಕಂಟ್ರೀಸ್ ಆರ್ ಓಷಿಯನ್ಸ್, ನೋ ಓಷಿಯನ್ ಇಸ್ ಅ ಸೀ, ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇನ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಅಬೋವ್ ಸ್ಟೇಟ್ಮೆಂಟ್ಸ್? ಸೊ ಎಲ್ಲ ದೇಶಗಳು ಖಂಡಗಳಾಗಿವೆ, ಕೆಲವು ದೇಶಗಳು ಸಾಗರಗಳಾಗಿವೆ, ಯಾವುದೇ ಸಾಗರ ಸಮುದ್ರವಾಗಿಲ್ಲ, ಎಲ್ಲ ಸಮುದ್ರ ಖಂಡಗಳಾಗಿವೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್. ಸೊ ಕೆಲವು ಸಾಗರಗಳು ಖಂಡಗಳಾಗಿವೆ. ಸೊ ಇದ್ರ ಮೇಲೆ ಒಂದು ಕ್ಲಿಯರ್ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ, ನೀವು ಫಾಲೋ ಮಾಡ್ಕೋಬೋದು. ಕ್ವೆಶನ್ ನಂಬರ್ 14, ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋ ದ ಸೇಮ್ ರಿಲೇಷನ್ಶಿಪ್ ಆಸ್ ಗಿವನ್ ಬಿಲೋ. ಟ್ರೀ, ಸ್ಯಾಪ್ಲಿಂಗ್. ನೆಕ್ಸ್ಟ್ ವಿ ಹ್ಯಾವ್ ಟು ಪಾಯಿಂಟ್ ರಾಕ್, ಮೌಂಟೇನ್, ಹಾರ್ಸ್, ಪೋಲ್, ಜಿಯಾಂಟ್, ಡಾರ್ಫ್, ಹಟ್, ಮ್ಯಾನ್ಸನ್.
ಮರ ಸಸಿ, ಅದೇ ರೀತಿ ಬಂಡೆ ಪರ್ವತ, ಕುದುರೆ ಈನು, ದೈತ್ಯ ಕುಬ್ಜ, ಗುಡಿಸಲು ಮಹಲು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಾರ್ಸ್ ಪೋಲ್, ಕುದುರೆ ಈನು. Question number 15. Among the four terms marked A to D, three terms are similar and one is dissimilar. ಜಾಸ್ಮಿನ್, ಲೋಟಸ್, ರೋಸ್, ಮಾರಿಗೋಲ್ಡ್. ಈ 4 ಪದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಭಿನ್ನವಾಗಿದೆ. ಮಲ್ಲಿಗೆ, ಕಮಲ, ಗುಲಾಬಿ, ಚೆಂಡು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲೋಟಸ್. ಸೊ ಇಲ್ಲಿ ಕಮಲ ಭಿನ್ನವಾಗಿದೆ. ಸೊ ವಿ ಆಲ್ ಎಕ್ಸೆಪ್ಟ್ ಲೋಟಸ್ ಆರ್ ಫ್ಲವರ್ಸ್ ವಿಚ್ ಗ್ರೋ ಆನ್ ಲ್ಯಾಂಡ್ ವೈಲ್ ಲೋಟಸ್ ಇನ್ ವಾಟರ್. ಸೊ ಕಮಲ ನೀರಿನಲ್ಲಿ ಬೆಳೀತಾ ಇದೆ, ಉಳಿದೆಲ್ಲವೂ ಕೂಡ ಭೂಮಿಯ ಮೇಲೆ. ಕ್ವೆಶನ್ ನಂಬರ್ 16. ASIC ಸ್ಟ್ಯಾಂಡ್ಸ್ ಫಾರ್. ASIC ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಆಪ್ಷನ್ ಬಿ ಸರಿಯಾಗಿದೆ. ಸೊ ದ ಅಬ್ರಿವೇಷನ್ ASIC ಸ್ಟ್ಯಾಂಡ್ಸ್ ಫಾರ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. Compared with standard circuits and ASIC, it is designed and manufactured according to specifications resulting from its application. Question number 17. The capacity of the telecommunication channel stated in megabyte or gigabytes per second is called. ದೂರ ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗಿಗಾಬೈಟ್ ಪ್ರತಿ ಸೆಕೆಂಡ್ಗೆ ಹೀಗೆಂದು ಕರೆಯುತ್ತಾರೆ. ಹರ್ಟ್ಸ್, ರಿಯಲ್ ಟೈಮ್, ಬಾಡ್ ರೇಟ್, ಬ್ಯಾಂಡ್ ವಿಡ್ತ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. Bandwidth describes the maximum data transfer rate of a network or internet connection. It measures how much data can be sent over a specific connection in given amount of time. Question number 18. A semiconductor device that stores and modifies information while the computer is operating but that also retains information when the computer is turned off, it is called. ಸೊ ಗಣಕಯಂತ್ರ ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ. ಇದನ್ನು ಏನಂತ ಕರಿತಾ ಇದ್ದೀವಿ? ಫ್ಲ್ಯಾಶ್ ಮೆಮೊರಿ, ಬಫರ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಫಜ್ಜಿ ಮೆಮೊರಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಫ್ಲ್ಯಾಶ್ ಮೆಮೊರಿ. Flash memory data storage medium used with computers and other electronic devices. Unlike previous forms of data storage, flash memory, it is an EEPROM, electronically erasable and programmable read-only memory. This you must remember here. Question number 19. Telecommunication network that spans a wide geographical area such as state or country is called. ದೂರ ಸಂಪರ್ಕದ ನೆಟ್ವರ್ಕ್ ವಿಸ್ತಾರವಾದ ಭೌಗೋಳಿಕ ಪ್ರದೇಶವಾದ ರಾಜ್ಯ ಅಥವಾ ದೇಶವನ್ನು ವ್ಯಾಪಿಸಿದಾಗ ಅದನ್ನು ಏನಂತ ಕರಿತೀವಿ? ಆಲ್ ಏರಿಯಾ ನೆಟ್ವರ್ಕ್, ಗ್ಲೋಬಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವೈಡ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂತ ಕರಿತೀವಿ, WAN, ವಿಶಾಲ ಪ್ರದೇಶದ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್, ಇಟ್ ಈಸ್ ಟೆಲಿಕಮ್ಯುನಿಕೇಷನ್ಸ್ ನೆಟ್ವರ್ಕ್ that extends over a large geographical area for the primary purpose of computer networking. Question number 20. Which one of the following is not a operating system? ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಯುನಿಕ್ಸ್, ಲಿನಕ್ಸ್, ವಿಂಡೋಸ್ ಎಕ್ಸ್ಪ್ರೆಸ್, ವಿನಕ್ಸ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಿನಕ್ಸ್. ಇಲ್ಲಿ ವಿನಕ್ಸ್ ಎಂಬುದು ಆಪರೇಟಿಂಗ್ ಸಿಸ್ಟಮ್ ಆಗಿಲ್ಲ. ಸೊ an operating system, it is an interface between a computer user and computer hardware. Operating system, it is a software which is going to perform all the basic tasks like file management, memory management, process management, handling input output, controlling peripheral devices, etc. And some examples are Microsoft Windows, Windows 10, Windows 8, Windows 7, etc. Question number 21. Special education courses are controlled by. ವಿಶೇಷ ಶಿಕ್ಷಣ ಕೋರ್ಸ್ಗಳನ್ನು ಯಾವ ಮಂಡಳಿ ನಿಯಂತ್ರಕವನ್ನು ಒಳಪಟ್ಟಿವೆ? ಸ್ಪೆಷಲ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಭಾರತೀಯ ಪುನರ್ವಸತಿ ಮಂಡಳಿ, RCI. Rehabilitation Council of India was set up as a registered society in 1986. In September 1992, the RCI Act was enacted by Parliament and it became a statutory body on 22 June 1993. Question number 22. The scheme introduced by the government to bridge the gap in the skills to use computing devices by the urban and rural teachers. ಸೊ ಗಣಕಯಂತ್ರಗಳನ್ನು ಉಪಯೋಗಿಸುವ ಕೌಶಲಗಳಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದ ಯೋಜನೆ. ಸೊ ಇದಕ್ಕೆ ಯಾವುದೇ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕನ್ನು ನೀಡಲಾಗಿತ್ತು. ಕ್ವೆಶನ್, ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ NMEICT, ಬಟ್ ಇಲ್ಲಿ NMEICT ಕೊಟ್ಟಿಲ್ಲ. ಇಟ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ICT. Question number 23.
ಜ್ಞಾನ ವಿಜ್ಞಾನ ವಿಮುಕ್ತಿ, ಇಟ್ ಈಸ್ ದ ಮೋಟೋ ಆಫ್ ಜ್ಞಾನ ವಿಜ್ಞಾನ ವಿಮುಕ್ತಿ ಎಂಬ ಧ್ಯೇಯವಾಕ್ಯ ಹೊಂದಿದ ಸಂಸ್ಥೆ ಇಗ್ನೋ. ಜನ ವಿಜ್ಞಾನ ಆಯೋಗ್, ಯೂನಿವರ್ಸಿಟಿ ಆಫ್ ಮೈಸೂರು, UGC. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, UGC. The University Grant Commission of India, it is statutory body set up by the Government of India in accordance to the UGC Act 1956 under Ministry of Education. Question number 24. Name the Women's Empowerment Program initiated by the central government in the year 1989. ಕೇಂದ್ರ ಸರ್ಕಾರ 1989 ಇಸವಿಯಲ್ಲಿ ಆರಂಭಿಸಿದ ಮಹಿಳಾ ಸಬಲೀಕರಣದ ಕಾರ್ಯಕ್ರಮದ ಹೆಸರು. ಮಹಿಳಾ ಕಲ್ಯಾಣ, ಮಹಿಳಾ ಸಮಾಖ್ಯ, ಮಹಿಳಾ ಜಾಗೃತಿ, ಮಹಿಳಾ ಆಂದೋಲನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಹಿಳಾ ಸಮಾಖ್ಯ. So Mahila Samakya program started in 1989 has a national program for women's empowerment under the Ministry of Human Resource Development. Question number 25. Match the following. The right answer is option A. Sam Pitroda 1500 Universities Committee, Jnanam NCHR Committee, Yashpal Chair Committee, Sharma ISER Committee. Question number 26. Which one of the following is important when a teacher communicates with the students? Sympathy, empathy, apathy, animosity. ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ? ಅನುಕಂಪ, ಸ್ವಾತ್ಮಾರೋಪ, ನಿರಾಸಕ್ತಿ, ವೈರತ್ವ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಪತಿ. ಸ್ವಾತ್ಮಾರೋಪ ಸರಿಯಾಗಿದೆ. ಎಂಪತಿ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ another's feelings without having experience. Empathy sets students up to deepen relationships with their classmates and also with the teacher. Question number 27. Which is the most efficient method of teaching? Teacher centric, information centric, student centric, text centric. ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನ ಶಿಕ್ಷಕ ಕೇಂದ್ರಿತ, ಮಾಹಿತಿ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ, ಪಠ್ಯ ಕೇಂದ್ರಿತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಟೂಡೆಂಟ್ ಸೆಂಟ್ರಿಕ್, ವಿದ್ಯಾರ್ಥಿ ಕೇಂದ್ರಿತ. Question number 28. Which one among the following is not a teaching skill? ಬ್ಲ್ಯಾಕ್ ರೈಟಿಂಗ್, ಕ್ವೆಶನಿಂಗ್, ಎಕ್ಸ್ಪ್ಲೇನಿಂಗ್, ಡಿಕ್ಟೇಟಿಂಗ್ ನೋಟ್ಸ್. ಇವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯ ಒಳಗೊಂಡಿರುವುದಿಲ್ಲ? ಕಪ್ಪು ಹಲಗೆಯ ಬರವಣಿಗೆ, ಪ್ರಶ್ನೆ ಕೇಳುವಿಕೆ, ವಿವರಣೆ ನೀಡುವಿಕೆ, ನೋಟ್ಸ್ ಬರೆಸುವಿಕೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಿಕ್ಟೇಟಿಂಗ್ ನೋಟ್ಸ್. ಇಟ್ ಈಸ್ ನಾಟ್ ಎ ಟೀಚಿಂಗ್ ಸ್ಕಿಲ್. ನೋಟ್ಸ್ ಬರೆಯುವಿಕೆ ಏನಿದೆ ಅಲ್ಲ, ಇದು ಒಂದು ಬೋಧನಾ ಕೌಶಲ್ಯ ಆಗಿಲ್ಲ. So teaching skills are use blackboard using, illustrating, explaining, reinforcement, questioning, plan repetition, etc. Question number 29. The most appropriate purpose of learning is inculcation of knowledge, modification of behavior, personal adjustment, acquisition of skills. ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಜ್ಞಾನವನ್ನು ಅಂತರ್ಗತಗೊಳಿಸುವುದು, ವರ್ತನೆಯ ಮಾರ್ಪಡಿಸುವಿಕೆ, ವೈಯಕ್ತಿಕ ಹೊಂದಾಣಿಕೆ, ಕೌಶಲ್ಯದ ಸಂಪಾದನೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ವರ್ತನೆಯನ್ನು ಮಾರ್ಪಡಿಸುವುದು. Question number 30. A teacher is said to be fluent in asking questions if he can ask meaningful questions, has many questions as possible, maximum number of questions in a fixed time, many meaningful questions in a fixed time. ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು, ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನ ಕೇಳಬೇಕು, ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೆನಿ ಮೀನಿಂಗ್ಫುಲ್ ಕ್ವೆಶನ್ಸ್ ಇನ್ ಅ ಫಿಕ್ಸ್ಡ್ ಟೈಮ್. ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು. ಎಸ್ 31 to 35 ಇಲ್ಲಿ ಪ್ಯಾರಾಗ್ರಾಫನ್ನು ನೀಡಿದ್ದಾರೆ. ಸೊ ಯು ನೀಡ್ ಟು ಗೋ ಥ್ರೂ ದ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್. So you can please pause the video and read the paragraph and answer the question. So directly I am going to tell the answers. The phrase give us our due indicates that the friend is option C, a woman. ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ ಒಬ್ಬ ಮಹಿಳೆ. ಇದು ಪ್ಯಾರಾಗ್ರಾಫ್ ಪ್ರಕಾರ ಇದೆ. ಸೊ ಎಲ್ಲರೂ ಪ್ಯಾರಾಗ್ರಾಫನ್ನು ಓದಿಕೊಂಡು ಆನ್ಸರನ್ನು ನೀಡಬೇಕು. 32. The letter writer is very critical of men for being patronizing towards women. ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣ ಅವರು ಮಹಿಳೆಯರ ಬಗ್ಗೆ ಉದಾರತೆ ತೋರಿಸುತ್ತಾರೆ. Question number 33. The letter writer argues that most families will only put up with daughters till they are married. ಪತ್ರ ಬರೆದಿರುವ ವ್ಯಕ್ತಿಯ ವಾದವೆಂದರೆ ಬಹುಪಾಲು ಕುಟುಂಬಗಳು ಅವರ ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತಾರೆ. Question number 34. The author supports the Sharda bill because genuinely believes in equality between men and women. ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣ ಅವರಿಗೆ ಮಹಿಳೆ ಮತ್ತು ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ. Question number 35.
In the last paragraph, do you think the author ಆಪ್ಷನ್ ಬಿ ಹ್ಯಾಸ್ ರಿಸರ್ವೇಷನ್ಸ್ ಅಬೌಟ್ ವುಮೆನ್ ಶೇರಿಂಗ್ ಪ್ರಾಪರ್ಟಿ? ಗದ್ಯ ಭಾಗದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಮಹಿಳೆಯರು ಆಸ್ತಿಯಲ್ಲಿ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ. ಕ್ವೆಶನ್ ನಂಬರ್ 36. ಎ ಡಸ್ ದ 4/5 ಆಫ್ ಎ ವರ್ಕ್ ಇನ್ 20 days. He then calls B and then together finish the remaining work in 3 days. How long B alone would take to do the whole work? ಎ 20 ದಿನಗಳಲ್ಲಿ ಐದನೇ ನಾಲ್ಕರಷ್ಟು ಕೆಲಸನ ಮಾಡುತ್ತಾನೆ. ನಂತರ ಬಿ ಅನ್ನು ಕರೆದು ಅವರಿಬ್ಬರು 3 ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸುತ್ತಾರೆ. ಎಷ್ಟು ಸಮಯ ಬಿ ಒಬ್ಬನೇ ಮಾಡಬಹುದು? ಸೊ ಇಲ್ಲಿ ಸೊಲ್ಯೂಷನನ್ನು ನೀಡಿದ್ದೀನಿ. 4/5 ಆಫ್ ವರ್ಕ್ ಕಂಪ್ಲೀಟೆಡ್ ಬೈ ಎ ಇನ್ 20 days. ಹೋಲ್ ವರ್ಕ್ ಬೈ ಎ ಈಸ್ 20 multiplied by 5/4. ಸೊ 25 days ಎ ಅಲೋನ್ ವಿಲ್ ಟೇಕ್. ಸೊ ಎ ಒಬ್ಬನೇ ಕೆಲಸವನ್ನು ಮಾಡಲು 1/25 25 ದಿನಗಳು ಬೇಕು. ರಿಮೈನಿಂಗ್ ವರ್ಕ್ 1/5 ವರ್ಕ್ ಡನ್ ಬೈ ಎ ಆ್ಯಂಡ್ ಬಿ ಇನ್ 3 days ಈಸ್, ಸೊ ಹೋಲ್ ವರ್ಕ್ ಬೈ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿ ಇಬ್ಬರೂ ಸೇರಿ 1/5 ಕೆಲಸವನ್ನು 3 ದಿನದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದರೆ ಹೋಲ್ ವರ್ಕ್ ಡನ್ ಬೈ ಎ ಆ್ಯಂಡ್ ಬಿ ಇಬ್ಬರೂ ಸೇರಿ 3 × 5/1 ದಟ್ ಈಸ್ 15 days. ಸೊ ಎ ಆ್ಯಂಡ್ ಬಿ 1 day ವರ್ಕ್ ಈಸ್ 1/15. ಸೊ ಅದೇ ರೀತಿ ಬಿ ಅಲೋನ್ ದ ಹೋಲ್ ವರ್ಕ್ ಈಸ್ 1/15 minus 1/25. So 2/75. So B complete the whole work 75 divided by 2, 37.5. So ಇದನ್ನೇ ಫ್ರಾಕ್ಷನಲ್ಲಿ ಬರೆದೆ 37 1/2. Question number 37. Complete the series. So here 125, 375, 377, 1131, 1133. The next is C 1399. So ಇಲ್ಲಿ ಪ್ಯಾಟರ್ನ್ ಅನ್ನು ನೋಡಿದರೆ 125 into 3 375, 375 ಪ್ಲಸ್ 2 ಮಾಡಿದ್ದಾರೆ 377, ಮತ್ತೆ 377 into 3 1131, ಮತ್ತೆ 1131 ಪ್ಲಸ್ 2 1133. ಸೊ 1133 multiplied by 3 3399. Question number 38. Rejection is coded as SG, MIH, ZP, WW. Then how mechanic will be coded? ರಿಜೆಕ್ಷನ್ ಅನ್ನು SG, MIH, ZP, WW ಅಂತ ಬರೆದರೆ ಮೆಕ್ಯಾನಿಕ್ ಅನ್ನು ಹೇಗೆ ಬರೀಬಹುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ NG, PT, PK, IL. ಸೊ ಇಲ್ಲಿ ನೋಡ್ಬೋದು ನೀವು ಆರ್ ಅನ್ನು ಎಸ್ ಅಂತ ಬರೆದಿದ್ದಾರೆ. ಸೊ ಆರ್ ಅನ್ನು ಎಸ್ ಅಂತ ಬರೆದಿದ್ದಾರೆ, ಹಾಗಾಗಿ ಎಮ್ ಅನ್ನು ಎನ್ ಅಂತ ಬರೀಬೋದು. ಇನ ಜಿ ಅಂತ ಬರೆದಿದ್ದಾರೆ, ಸೊ ಹಾಗಾಗಿ ಇಲ್ಲಿ ನಾವು ಇನ ಜಿ ಅಂತ 1 ಸ್ಕಿಪ್ ಮಾಡಿದ್ದಾರೆ. ಜೆ ಅನ್ನು ಎಮ್ ಅಂತ ಬರೆದಿದ್ದಾರೆ, ಜೆ ಅನ್ನು ಎಮ್ 2 ಸ್ಕಿಪ್ ಮಾಡಿದ್ದಾರೆ, ಹಾಗಾಗಿ ಸಿ ಅನ್ನು ಎಫ್ ಅಂತ ಬರೀತೀವಿ. ಹೀಗಾಗಿ ಇಲ್ಲಿ ಒಟ್ಟು ಕೊನೆಗೆ ಆನ್ಸರ್ NG, PT, PK, IL ಅಂತ ಬರ್ತಾ ಇದೆ. Question number 39. If a boy walks from his house at 4 p.m. 4 km per hour, he reaches school 10 minutes early. If he walks at 3 km per hour, he reaches 10 minutes late. What is the distance from his house to home? ಒಬ್ಬ ಹುಡುಗ ಮನೆಯಿಂದ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ ಶಾಲೆ ಆರಂಭವಾಗಲು 10 ನಿಮಿಷಗಳಿರುವಂತೆ ತಲುಪ್ತಾ ಇದ್ದಾನೆ. ಅವನು 3 ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ 10 ನಿಮಿಷ ತಡವಾಗಿ ತಲುಪ್ತಾನೆ. ಹಾಗಾದರೆ ಶಾಲೆಯಿಂದ ಮನೆಗಿರುವ ದೂರ ಎಷ್ಟು? ಸೊ ಲೆಟ್ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಹೌಸ್ ಟು ಸ್ಕೂಲ್ 4 km per hour ಹೋದಾಗ 10 minutes ಅರ್ಲಿ ಹೋಗ್ತಾನೆ. 3 km per hour ಹೋದರೆ 10 ನಿಮಿಷ ಲೇಟ್ ಹೋಗ್ತಾನೆ. ಡಿಫ್ರೆನ್ಸ್ ಇನ್ ಟೈಮಿಂಗ್ ಈಸ್ 20 minutes. ಸೊ ಡಿಸ್ಟೆನ್ಸ್ x/4 ಮೈನಸ್ x/3 ಈಸ್ ಈಕ್ವಲ್ ಟು 20 divided by 60. ಸೊ ಇದನ್ನು ಬಿಡಿಸಿದಾಗ 4 km ಬರ್ತಾ ಇದೆ. ಕ್ವೆಶನ್ ನಂಬರ್ 40. ಇಫ್ ಎ's money to B's money is 4:5 and B's money to C's money is 2:3 and A has rupees 800, then the total money among A, B, C is. A ರ ಹಣಕ್ಕೂ B ರ ಹಣಕ್ಕೂ ಅನುಪಾತ 4:5, B ರ ಹಣಕ್ಕೂ C ರ ಹಣಕ್ಕೂ ಅನುಪಾತ 2:3. ಹಾಗಾದರೆ A ಹತ್ತಿರ 800 ರೂಪಾಯಿ ಇದೆ. A, B, C 3 ಜನರ ಹಣ ಎಷ್ಟು? ಆನ್ಸರ್ ಈಸ್ ಆಪ್ಷನ್ ಡಿ 3620. ಸೊ A is to B is 4:5. ಸೊ A has 800. ಸೊ 800 is to B is equal to 4:5. B is equal to 800 multiplied by 5 divided by 4. ಸೊ B ಹತ್ರ ಎಷ್ಟಿದೆ ಹಣ? 1000. A ಹತ್ರ ಎಷ್ಟಿದೆ? 800. ಹಾಗಾದರೆ B ಇಂಟು ಸಿ ರೇಷೋ ಏನಿದೆ? 2:3. ಸೊ 2:3. C is equal to 1000 ಇಂಟು 3 divided by 2 ಮಾಡಿದಾಗ 1500 ಬರ್ತಾ ಇದೆ. ಸೊ A, B, C ಮೂರನ್ನು ಕೂಡಿಸಿದಾಗ 3300 ಆಗ್ತಾ ಇದೆ. ಸೊ ಇಲ್ಲಿ 41 to 45 ಡೇಟಾ ಇಂಟರ್ಪ್ರಿಟೇಷನ್. Stage of breast cancer at diagnosis, distribution in USA, distribution in India. Levels are 0, 1, 2, 3, 4. ಸೊ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ. ಸ್ತನ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ಹಂತ ಅಮೆರಿಕಾದಲ್ಲಿ ಹರಡಿರುವುದು, ಭಾರತದಲ್ಲಿ ಹರಡಿರುವುದು. ಮತ್ತು ಒಂದು ನೋಟ್ ಇದೆ, 2012ರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ
ಬಳಲುತ್ತಿರುವ ಒಟ್ಟು ಮಹಿಳೆಯರ ಸಂಖ್ಯೆ 537452. So question number 40, question number 42. What is the ratio of number of patients who present with stage 3 and stage 4 disease in USA to the number of patients presenting with stage 0, 1 and 2? ಅಮೇರಿಕಾದಲ್ಲಿನ ಹಂತ 3, 4 ಕಾಯಿಲೆಗೆ ಹೋಲಿಸಿದರೆ 0, 1, 2 ಕಾಯಿಲೆಯವರು ಯಾವ ಅನುಪಾತದಲ್ಲಿರ್ತಾರೆ? ಸೊ ಇಲ್ಲಿ ಏನು ಮಾಡಬೇಕಂತಂದರೆ ನಂಬರ್ ಆಫ್ ಪೇಷಂಟ್ ವಿತ್ ಸ್ಟೇಜ್ 3 and 4 in USA. So that in USA ಇದನ್ನು ತಗೋಬೇಕು. 6% and 4% ಎರಡನ್ನೂ ಸೇರಿ ಎಷ್ಟಾಗ್ತಾ ಇದೆ ಇಲ್ಲಿ 10% ಆಗ್ತಾ ಇದೆ. ಸೊ ಇಲ್ಲಿ 3 and 4 USA 6% and 4% 10% ಆಗ್ತಾ ಇದೆ. ನಂಬರ್ ಆಫ್ ಪೇಷಂಟ್ ವಿತ್ ಸ್ಟೇಜ್ 0, 1 and 2 in USA 0, 1 16%, 40% ಮತ್ತು 34%. ಮೂರನ್ನು ಸೇರಿಸಿದಾಗ 90% ಬರ್ತಾ ಇದೆ. ಸೊ ಹೀಗಾಗಿ ರಿಕ್ವೈರ್ಡ್ ರೇಷಿಯೋ 10:9 ಅಂದರೆ 1:9. Question number 43. If breast cancer constitute 27% of all cancer cases in females in India in 2012, what is the number of breast cancer cases? 2012ರಲ್ಲಿ ಭಾರತದಲ್ಲಿ 27% ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ? ಸೊ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾನ್ಸ್ಟಿಟ್ಯೂಟ್ಸ್ 27%. ಸೊ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದುಬಿಟ್ಟು 27% ಇದೆ. So if of all cancer cases in females in India in 2012. So here the total number of cancer cases is 537452. ಇದನ್ನು ನೋಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ 27%ಅನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 2012ನಲ್ಲಿ. ಸೊ ಅದೇ ರೀತಿ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್. ಸೊ 27 ಡಿವೈಡೆಡ್ ಬೈ 100 ಅಂದರೆ ಪರ್ಸೆಂಟೇಜ್ ತೆಗಿಬೇಕು. ಇಲ್ಲಿ ಪರ್ಸೆಂಟೇಜಲ್ಲಿದೆ 27/100 ಇಂಟು 537452 ಮಾಡಿದರೆ ಉತ್ತರ ಸಿಗ್ತಾ ಇದೆ 145112.04. ಕ್ವೆಶನ್ ನಂಬರ್ 44. ವಾಟ್ ಈಸ್ ದ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 ಡಿಸೀಸ್ ಇನ್ 2012? 2012ರಲ್ಲಿ ಭಾರತದಲ್ಲಿ ಹಂತ 1ರ ಸ್ತನ ಕ್ಯಾನ್ಸರ್ ರೋಗಿಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ಎ 1451. ಸೊ ಇಲ್ಲಿ ಬಿಡಿಸಿದ್ದೀನಿ. ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 in 2012 ಇಸ್ 1%. ಸೊ ಇದನ್ನು ಇಲ್ಲಿ 1%, ಇದನ್ನು ಇಲ್ಲಿ ನೀಡಿದ್ದಾರೆ. distribution of in India stage 1 1%. Number of breast cancer cases in 2012 in India 145112 ಕಳೆದ ಪ್ರಶ್ನೆಯಲ್ಲಿ ಮಾಡಿದ್ದೀವಿ. ಸೊ ಹೀಗಾಗಿ ಸೊ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 in 2012 is 145112 divided by 100 1451. Question number 45. What is the ratio of the number of patients who present with stage 0, 1 and 2 disease in India to the number of patients presenting with stage 3 and 4? ಭಾರತದಲ್ಲಿ 3, 4ರ ಕಾಯಿಲೆಗೆ ಹೋಲಿಸಿದರೆ ಹಂತ 0, 1, 2 ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ? ಸೊ ಇಲ್ಲಿ ಬಿಡಿಸಿದ್ದೀವಿ. ನಂಬರ್ ಆಫ್ ಪೇಷಂಟ್ಸ್ ವಿತ್ ಸ್ಟೇಜ್ 0, 1 and 2 in India is 0%, 1%, 23%. Total 24%. Number of patients with stage 3 and 4 in India 52, 24. Total 76%. 24 divided by 76 is 0.31. Question number 46. Which is the nodal agency for UNEP in India? ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರ ಏಜೆನ್ಸಿ ಯಾವುದು? MOEA, MHRD, MOEFCC, MOE. The right answer is option C, MOEFCC. It stands for Ministry of Environment, Forest and Climate Change. Headquarters is in New Delhi, founded in 1985. Question number 47. Wildlife Protection Act came into force in ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ 1972. Question number 48. Where is the headquarter of Zoological Society of India? ಭಾರತೀಯ ಪ್ರಾಣಿ ವಿಜ್ಞಾನಿ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿದೆ. ಆಪ್ಷನ್ ಡಿ ಕೋಲ್ಕತ್ತಾ. ಆಪ್ಷನ್ ಡಿ is correct. The Geological Survey of India founded on 1st July 1916 by Government of India, Ministry of Environment, Forest and Climate Change. Question number 49. The National Disaster Management Authority functions under the Union Ministry of Environment, Water Resource, Home Affairs, Defense. The right answer is option C, Home Affairs. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತಾ ಇದೆ? ಗೃಹ ಸಚಿವಾಲಯ. Question number 50. Which stage has the maximum mangrove vegetation in India? ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಹೊಂದಿದ ರಾಜ್ಯ ಯಾವುದು? ಮಧ್ಯಪ್ರದೇಶ್, ಗುಜರಾತ್, ವೆಸ್ಟ್ ಬೆಂಗಾಲ್, ಕರ್ನಾಟಕ. The right answer is option C, West Bengal. So West Bengal is having 42.45% of mangrove cover.
Okay friends, this is about our today's session. If you are preparing for Karnataka set 2023, for paper 1 we are providing theory lectures, MCQ lectures, practice MCQ set, 50 mock tests, PYQs with answers, notes in English and Kannada only at rupees 2000. So you can download global online app from Play Store to join the course. We are also providing notes and PDF for paper 2 all the subjects only at rupees 1000. You can download global online app and you can join the course, or you can also join the given number. You can call the given number to join. Yes, I wish all the best to all.